ಹಂತಕ್ಕೆ ಬಂದಿದೆ ಸಂಪುಟ ವಿಸ್ತರಣೆ 20 ಸಚಿವರ ಲಿಸ್ಟ್ ಫೈನಲ್ಗೆ ಸರ್ಕಸ್ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ ಯಾರಿಗೆ ಲಕ್ ಒಲಿಯುತ್ತೆ ಯಾರಿಗೆ ಶಾಕ್ ಆದಿದೆ ಅನ್ನೋದು ಬಹುತೇಕ ಇವತ್ತು ನಾಳೆ ಒಳಗೆ ಗೊತ್ತಾಗುವಂತ ನಿರೀಕ್ಷೆ ಇದೆ ಇವತ್ತು ದೆಹಲಿಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಹಾಗೇನೇ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರಿಗೆ ವರಿಷ್ಠರೇ ಬುಲಾವನ್ನ ಕೊಟ್ಟಿದ್ದಾರೆ 8 ಗಂಟೆಗೆ ಅವರು ದೆಹಲಿ ಕಡೆ ಪ್ರಯಾಣ ಮಾಡ್ತಾರೆ ಅಂತ ಹೇಳಿ ಮಾಹಿತಿ ಇತ್ತು ಇವತ್ತು ಸಿಎಂ ಹಾಗೇನೆ ಸಿದ್ದರಾಮಯ್ಯ ಅವರು ಒಟ್ಟಿಗೆ ಪ್ರಯಾಣ ಬೆಳೆಸ್ತಾರೆ ಸಂಭಾವ್ಯರ ಪಟ್ಟಿ ಜೊತೆಯಲ್ಲೇ ದೆಹಲಿಗೆ ಪ್ರಯಾಣ ಬೆಳೆಸ್ತಾರೆ ಇನ್ನು ದೆಹಲಿಯಲ್ಲಿ ಇವತ್ತೇನೆಲ್ಲ ಬೆಳವಣಿಗೆ ನಡೆಯುತ್ತೆ ಈ ಕ್ಯಾಬಿನೆಟ್ ವಿಷಯವಾಗಿ ಅಂತಂದ್ರೆ ರಾಹುಲ್ ಗಾಂಧಿ ಜೊತೆಯಲ್ಲಿ ರಾಜ್ಯ ನಾಯಕರು ಚರ್ಚೆಯನ್ನ ಮಾಡ್ತಾರೆ ರಾಹುಲ್ ಗಾಂಧಿ ಅವರು ಈ ಹಿಂದೆ ಪಟ್ಟಿ ಪರಿಷ್ಕರಣೆ ಮಾಡಿ ಅಂತ ಹೇಳಿ ವಾಪಸ್ ಕಳಿಸಿದ್ರು ಅಂದ್ರೆ ಹೊಸಬರಿಗೆ ಆದ್ಯತೆ ನೀಡಿ ಈ ಹಿಂದೆ ಸಿದ್ದರಾಮಯ್ಯ ಸಂಪುಟದಲ್ಲಿ ಕೆಲಸ ಮಾಡಿದಂತ 3 ರಿಂದ 4 ಜನಕ್ಕೆ ಮಾತ್ರ ಸೀನಿಯರ್ಸ್ಗೆ ಅವಕಾಶ ಈ ಸತಿ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಸಿಗಬಹುದು ಅನ್ನೋ ಲೆಕ್ಕಾಚಾರಗಳು ಕಾಂಗ್ರೆಸ್ ಪಾಳ್ಯದಲ್ಲಿದೆ ಅದನ್ನು ಹೊರತುಪಡಿಸಿದ್ರೆ ಹೊಸಬರಿಗೆ ಒಂದು ಪಕ್ಷ ಸಂಘಟನೆ ಮುಂದಿನ ಎಲೆಕ್ಷನ್ ದೃಷ್ಟಿಯಿಂದ ಹೊಸಬರಿಗೆ ಆದ್ಯತೆಯನ್ನ ಕೊಡೋದಕ್ಕೆ ರಾಹುಲ್ ಗಾಂಧಿ ಅವರು ಸೂಚನೆಯನ್ನ ಕೊಟ್ಟಿದ್ರಂತೆ ಹಾಗಾಗಿ ಪಟ್ಟಿ ಪರಿಷ್ಕರಣೆಗೆ ಕಳಿಸಿದ್ರು ವಾಪಸ್ ಮೊನ್ನೆ ಈಗ ಪಟ್ಟಿ ಪರಿಷ್ಕರಣೆಯನ್ನ ಮಾಡಿಕೊಂಡಿದ್ದಾರೆ ಸಿಎಂ ಇವತ್ತು ಚರ್ಚೆ ಮಾಡಿ ಇವತ್ತೇ ಫೈನಲ್ ಆಗುವಂತ ಸಾಧ್ಯತೆ ಇದೆ ಇನ್ನೊಂದು ಕಡೆ ದೆಹಲಿಯಲ್ಲಿ ಸಂಸತ್ ಅಧಿವೇಶನ ನಡೀತಾ ಇದೆ ಈ ಅಧಿವೇಶನದ ಮಧ್ಯದಲ್ಲಿ ಅವಕಾಶವನ್ನ ಕೇಳಲಾಗಿದೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋದಕ್ಕೆ ಇನ್ನೊಂದು ಕಡೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತೆ ಕೆಸಿ ವೇಣುಗೋಪಾಲ್ ಸುರ್ಜೇವಾಲಾ ಅವರ ಉಪಸ್ಥಿತಿಯಲ್ಲೇ ಇವತ್ತು ಫೈನಲ್ ಸಭೆ ನಡೆಯಲಿದೆ ಇನ್ನೊಂದು ಕಡೆ ಸಚಿವ ಸ್ಥಾನಕ್ಕೋಸ್ಕರ ಆಕಾಂಕ್ಷಿಗಳ ಲಾಭಿ ಜೋರಾಗಿ ನಡೀತಾ ಇದೆ ಇರೋದು 20 ಸ್ಥಾನ ಅದರಲ್ಲಿ ಬಹುತೇಕ 19 ಭರ್ತಿ ಮಾಡಿ ಒಂದು ಹಂಗೆ ಖಾಲಿ ಉಳಿಸ್ಕೋಬಹುದು ಅಂತಾನು ಒಂದು ವಿಷಯ ನ್ಯೂಸ್ 18 ಲಭ್ಯವಾಗಿದೆ ಅಥವಾ 20ಕ್ಕೆ 20 ಭರ್ತಿ ಮಾಡ್ತಾರಾ ಅನ್ನುವಂತ ಕುತೂಹಲನೂ ಇದೆ ಈಗ 20 ಸ್ಥಾನಗಳಿಗೆ 40ಕ್ಕೂ ಅಧಿಕ ಆಕಾಂಕ್ಷಿಗಳು ಲಾಭಿಯನ್ನ ಮಾಡ್ತಾ ಇದ್ದಾರೆ ಸಾಕಷ್ಟು ಜನ ಇನ್ನೂ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ ಕೋನ್ ರೆಡ್ಡಿ ಟಿಬಿ ಜಯಚಂದ್ರ ಅಶೋಕ್ ಪಟ್ಟಣ್ ಪೊನ್ನಣ್ಣ ರಿಜ್ವಾನ್ ಅರ್ಷದ್ ನಾಡಗೌಡ ರಹೀಂ ಖಾನ್ ವಿಜಯಾನಂದ ಕಾಶ್ಯಪ್ನವರು ಸೇರಿದಂಗೆ ಪ್ರಮುಖರು ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ ಅಂದ್ರೆ ಇವರೆಲ್ಲ ಆಕಾಂಕ್ಷಿಗಳು ಖರ್ಗೆ ಅವರ ಮೇಲೆ ಒತ್ತಡ ಹಾಕುವಂತ ತಂತ್ರವನ್ನ ಇವರೆಲ್ಲ ಅನುಸರಿಸ್ತಾ ಇದ್ದಾರೆ ಕ್ಯಾಬಿನೆಟ್ ಪಟ್ಟಿಯಲ್ಲಿ ಸ್ಥಾನಕ್ಕೆ ರಣತಂತ್ರವನ್ನ ಶಾಸಕರುಗಳು ಕೂಡ ರೂಪಿಸಿದ್ದಾರೆ ಇಲ್ಲಿ ಒಂದ್ ಕಡೆ 3 ರಿಂದ 4 ಸೀನಿಯರ್ಸ್ಗೆ ಸಿಗಬಹುದು ಅಂತೇಳಿ ಇನ್ನುಳಿದಂಗೆ ಹೊಸಬರಿಗೆ ಆದ್ಯತೆ ಕೊಡಿ ಅಂತೇಳಿ ರಾಹುಲ್ ಗಾಂಧಿ ಹಿಂದೆನೆ ಪಟ್ಟಿ ಪರಿಷ್ಕರಣೆ ಮಾಡ್ಕೊಂಬನ್ನಿ ಅಂತ ಹೇಳಿದ್ರಿಂದ ಇವ್ರ ಪಟ್ಟಿಯಲ್ಲಿ ಯಾರ್ಯಾರ ಹೆಸರಿದೆ ಅನ್ನೋದು ಒಂದು ಕಡೆ ಕುತೂಹಲ ಆದ್ರೆ ಅದಕ್ಕೆಲ್ಲ ಅಂಕಿತವನ್ನ ಅಥವಾ ಗ್ರೀನ್ ಸಿಗ್ನಲ್ ಅನ್ನ ಅಂತಿಮ ಮುದ್ರೆಯನ್ನ ರಾಹುಲ್ ಗಾಂಧಿ ಒತ್ತುತ್ತಾರಾ ಅನ್ನೋದು ಇನ್ನೊಂದು ಕಡೆ ರಾಹುಲ್ ಗಾಂಧಿನೇ ಕೆಲವೊಂದು ಹೆಸರುಗಳನ್ನ ಸಜೆಸ್ಟ್ ಮಾಡಿದ್ರು ಕೂಡ ಆಶ್ಚರ್ಯ ಇಲ್ಲ ಈ ಫೈನಲ್ ಹಂತದಲ್ಲಿ ಇನ್ನೊಂದು ಕಡೆ ಸಚಿವ ಸ್ಥಾನಕ್ಕೋಸ್ಕರ ಆಕಾಂಕ್ಷಿಗಳು ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ ಎಲ್ಲ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂಗೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ ಆಲ್ಮೋಸ್ಟ್ ಈ ಕ್ಯಾಬಿನೆಟ್ ವಿಸ್ತರಣೆ ಫೈನಲ್ ಹಂತಕ್ಕೆ ಬಂದಂಗೆ ಕಾಣಿಸ್ತಾ ಇದೆ ಇವತ್ತು ಅಥವಾ ನಾಳೆ ಒಳಗೆ ಫೈನಲ್ ಆಗಬಹುದಾ ಮತ್ತೆ ಯಾರೆಲ್ಲ ಆಕಾಂಕ್ಷಿಗಳು ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ ಪಟ್ಟಿ ಪರಿಷ್ಕರಣೆ ಆದ್ಮೇಲೆ ಯಾರ್ಯಾರ ಹೆಸರು ಆಡ್ ಆನ್ ಆಗಿದೆ ಶರ್ಮಿತಾ ಇವತ್ತು ಅಥವಾ ನಾಳೆ ಒಳಗಡೆ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಒಂದು ಅಂತಿಮವಾದ ನಿರ್ಧಾರ ಆಗುವಂತ ಒಂದು ನಿರೀಕ್ಷೆ ಸಚಿವ ಸ್ಥಾನದ ಆಕಾಂಕ್ಷಿಗಳಿರತಕ್ಕಂಥದ್ದು ಹಾಗಾಗಿನೇ ಈಗ ಸಚಿವ ಸ್ಥಾನದ ಆಕಾಂಕ್ಷಿಗಳೆಲ್ಲರೂ ಕೂಡ ರಾಜ್ಯ ನಾಯಕರು ರಾಜ್ಯ ಕಾಂಗ್ರೆಸ್ ನಾಯಕರು ಬೆಂಗಳೂರಿಗೆ ಬಂದರೂ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳು ದೆಹಲಿ ಬಿಟ್ಟು ಎಲ್ಲೂ ಕೂಡ ಕದಲುತ್ತಾ ಇಲ್ಲ ಯಾಕಂದ್ರೆ ಇವತ್ತು ಅಥವಾ ನಾಳೆ ಒಳಗಡೆ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರವಾಗಿನೇ ಈಗ ಸಚಿವ ಸ್ಥಾನದ ಆಕಾಂಕ್ಷಿಗಳು ತಮ್ಮದೇ ಆದಂತಹ ಒಂದು ತಂತ್ರಗಾರಿಕಾ ಮುಖಾಂತರವಾಗಿ ಮಂತ್ರಿ ಸ್ಥಾನ ಪಡೆದುಕೊಳ್ಳುವಂತ ಕೂಡ ಕಸರತ್ತನ್ನು ಕೂಡ ಮಾಡ್ತಿರುವಂಥದ್ದು ಇವತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಇಬ್ಬರೂ ಕೂಡ ದೆಹಲಿಗೆ ಹೋಗ್ತಾ ಇರುವಂಥದ್ದು ಸಂಜೆ ಎಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಮತ್ತೆ ಲೋಕಸಭಾ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರ ಜೊತೆಗೆ ಚರ್ಚೆ ಮಾಡೋದ್ರ ಮುಖಾಂತರವಾಗಿ ಅಂತಿಮವಾಗಿ ರಾಜ್ಯದ 20 ಸಚಿವ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಒಂದು ಅಂತಿಮವಾದ ನಿಲುವನ್ನು ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಇವತ್ತು ಸಭೆ ಅತ್ಯಂತ ಮಹತ್ವವನ್ನು ಪಡ್ಕೊಂಡಿರುವಂಥದ್ದು ಇಲ್ಲ ಒಂದು ಕಡೆಗೆ ಒಂದು ರೀತಿ ನೀಟ್ ಪರೀಕ್ಷೆಯ ಗೊಂದಲ ದೊಡ್ಡ ಮಟ್ಟದ ಪ್ರತಿಭಟನೆ ಕೂಡ ವ್ಯಕ್ತವಾಗ್ತಾ ಇದೆ ಮತ್ತೊಂದು ಕಡೆ ಸಂಸತ್ ಅಧಿವೇಶನ ಕೂಡ ನಡೀತಾ ಇದೆ ಇದರ ನಡುವೆ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರು ಯಾವ ರೀತಿಯಿಂದ ನಡೆಯನ್ನು ತೋರ್ತಾರೆ ಅನ್ನೋದು ಒಂದು ಕುತೂಹಲ ಆದರೆ ಮತ್ತೊಂದು ಕಡೆ ಏನಾದರೂ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಯಾಕಂದ್ರೆ ಈಗಾಗಲೇ ನಮ್ಮ ರಾಜ್ಯ ವಿಧಾನಸಭೆ ಅಧಿವೇಶನ ಕೂಡ ಆಗಸ್ಟ್ 6ನೇ ತಾರೀಕಿನಿಂದ ಕೂಡ ಶುರುವಾಗ್ತಾ ಇದೆ ಮತ್ತೊಂದು ಕಡೆ ಮೊನ್ನೆ ನಡೆದಂತಹ ಏನು ಸಿಇಒ ಮತ್ತೆ ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೂಡ ಅಧಿಕಾರಿಗಳು ಹೇಳಿರುವಂಥದ್ದು ಬರುವಂತಹ ಗುರುವಾರದ ಒಳಗಡೆ ಇಡೀ ಕ್ಯಾಬಿನೆಟ್ ಕೂಡ ಸಂಪೂರ್ಣವಾಗಿ ಆಗುತ್ತೆ ಹಾಗಾಗಿ ಎಲ್ಲರೂ ಕೂಡ ಜಿಲ್ಲಾ ಮಂತ್ರಿಗಳು ಕೂಡ ನಿಯೋಜನೆ ಆಗ್ತಾರೆ ನೀವೆಲ್ಲರೂ ಕೂಡ ಕೆಲಸವನ್ನು ಮಾಡ್ಕೊಂಡು ಹೋಗಿ ಅನ್ನೋ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಹಾಗಾಗಿನೇ ಇದೇ ಒಂದು
ಒಂದು ಗುರುವಾರದ ಒಳಗಡೆ ಒಂದು ರೀತಿ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಿದೆ ಅಂತಿಮವಾದ ನಿಲುವನ್ನು ತೆಗೆದುಕೊಳ್ಳೋದ್ರ ಮುಖಾಂತರವಾಗಿ ನೂತನ ಸಚಿವರ ಪದಗ್ರಹಣ ಕಾರ್ಯಕ್ರಮ ಕೂಡ ಏರ್ಪಾಡು ಮಾಡುವಂತ ಕೂಡ ಸಜ್ಜಾಗಿರತಕ್ಕಂಥದ್ದು. ಈ ಒಂದು ಕಡೆಗೆ ಹಿರಿಯ ಶಾಸಕರು ಕೂಡ, ಯಾಕಂದ್ರೆ ಸಿದ್ದರಾಮಯ್ಯ ಸಂಪುಟದಲ್ಲಿ ಮಂತ್ರಿ ಆಗಬೇಕು ನಿಟ್ಟಲ್ಲಿ ಕೂಡ ಕನಸನ್ನ ಕಂಡಿದ್ರು. ಇಲ್ಲ ಒಂದು ಕಡೆ ಸಿದ್ದರಾಮಯ್ಯ ಸಂಪುಟದಲ್ಲಿ ಕೂಡ ಅವಕಾಶ ಸಿಕ್ಕಿರಲಿಲ್ಲ. ಉದಾಹರಣೆಗೆ ಆರ್ ವಿ ದೇಶಪಾಂಡೆ ಅಂತ ನಾಯಕರು. ಈಗ ಡಿ ಕೆ ಶಿವಕುಮಾರ್ ಕ್ಯಾಬಿನೆಟ್ ಅಲ್ಲಿ ನಮಗೆ ಮಂತ್ರಿ ಸ್ಥಾನ ಸಿಗ್ಬೋದು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಬಸವರಾಜ ರಾಯರೆಡ್ಡಿ, ಆರ್ ವಿ ದೇಶಪಾಂಡೆ, ಹೀಗೆ ಮತ್ತೆ ಆರ್ ಬಿ ತಿಮ್ಮಾಪುರ ಸೇರಿದಂತೆ ಎಲ್ಲರೂ ನಾಯಕರುಗಳು ಕೂಡ ದೆಹಲಿಯಲ್ಲೇ ಬಿಡಿಬಿಟ್ಟು ಒಂದು ರೀತಿ ಬರುವಂತಹ ಒಂದು 20 ತಿಂಗಳಲ್ಲಿ ಮಂತ್ರಿ ಆಗುವಂತ ಒಂದು ಕನಸನ್ನು ಕೂಡ ಕಾಣ್ತಾ ಇರುವಂತದ್ದು. ಮತ್ತೊಂದು ಕಡೆ 2-3 ಬಾರಿ ಗೆದ್ದಂತ ಶಾಸಕರು ಕೂಡ ತಮ್ಮದೇ ಆದಂತ ತಂತ್ರಗಾರಿಕೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಯಾಕಂದ್ರೆ 2028 ಚುನಾವಣೆಯಲ್ಲಿ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅಂದ್ರೆ ನಮ್ಗೆ ಅವಕಾಶನ ಮಾಡಿಕೊಡಿ, ಜಿಲ್ಲೆಯಲ್ಲಿ ನಮ್ಗೆ ಅವಕಾಶ ಮಾಡಿಕೊಟ್ರೆ ನಾವು ಜಿಲ್ಲೆಯಲ್ಲಿ ಕನಿಷ್ಠ ಒಂದು 3-4 ಸ್ಥಾನವನ್ನ ಗೆದ್ದು ತೋರಿಸ್ತೇವೆ ಅನ್ನೋ ಒಂದು ಹಠಕ್ಕೆ ಬಿದ್ದಿರ್ತಕ್ಕಂಥದ್ದು. ಹಾಗಾಗಿನೇ ಇಲ್ಲೊಂದು ಕಡೆ ಪ್ರಾದೇಶಿಕವಾಗಿರ್ಬೋದು, ಜಿಲ್ಲಾವರಾಗಿರ್ಬೋದು, ಮತ್ತೊಂದು ಕಡೆ ಒಂದು ರೀತಿ ಹಿರಿಯ ಶಾಸಕರಾಗಿರ್ಬೋದು, ಅದ್ರ ಜೊತೆಗೆ ಏನು ಕಿರಿಯ ಶಾಸಕರಾಗಿರ್ಬೋದು, ಹೀಗೆ ಒಂದಷ್ಟು ಮಾನದಂಡಗಳ ಆಧಾರದ ಮೇಲೆ ಮುಖ್ಯಮಂತ್ರಿಗಳು ಮತ್ತೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅಂತಿಮವಾದಂಥ ನಿರ್ಣಯವನ್ನು ತೆಗೆದುಕೊಳ್ಳೋದ್ರ ಮುಖಾಂತರವಾಗಿ ಇಲ್ಲೊಂದು ಕಡೆ ಸಂಪುಟ ವಿಸ್ತರಣೆಗೆ ಅಂತಿಮವಾದಂಥ ಇವತ್ತೇ ತೀರ್ಮಾನ ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಆದರೆ ಎಷ್ಟು ಮಟ್ಟಿಗೆ ಈ ಒಂದು ಪಟ್ಟಿಗೆ ಅಂದ್ರೆ ಈಗಾಗಲೇ ಮೊನ್ನೆ ನಡೆದಂಥ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರು ಏನು ಚರ್ಚೆಯನ್ನು ಮಾಡಿದ್ರು, ಅವಾಗ ಮತ್ತೊಮ್ಮೆ ಪಟ್ಟಿ ಪರಿಷ್ಕರಣೆ ಮಾಡಿ ಅನ್ನೋ ಒಂದು ಸೂಚನೆಯನ್ನ ರಾಹುಲ್ ಗಾಂಧಿ ಕೊಟ್ಟಿದ್ರು. ಯಾಕಂದ್ರೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಒಂದು ಪಟ್ಟಿ ಆದರೆ ಡಿ ಕೆ ಶಿವಕುಮಾರ್ ಒಂದು ಪಟ್ಟಿ ಕೂಡ ಇತ್ತು. ಹಾಗಾಗಿನೇ ಸಾಕಷ್ಟು ಗೊಂದಲ ಇದ್ದಂಥ ಸಂದರ್ಭದಲ್ಲಿ ಒಂದು ಪಟ್ಟಿಯನ್ನು ತೆಗೆದುಕೊಂಡು ಬನ್ನಿ ಅನ್ನೋ ಸೂಚನೆಯನ್ನು ಕೂಡ ರಾಹುಲ್ ಗಾಂಧಿ ಅವರು ಕೊಟ್ಟಿದ್ರು. ಈಗ ರಾಹುಲ್ ಗಾಂಧಿ ಅವರ ಸೂಚನೆಯಂತೆ ಅಂತಿಮವಾಗಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಒಂದು ಒಮ್ಮತದ ಪಟ್ಟಿಯನ್ನ ಈಗ ಅಂತಿಮವಾಗಿ ತಮ್ಮದೇ ಆದಂತಹ ಒಂದು ಅಭಿಪ್ರಾಯದ ಆಧಾರದ ಮೇಲೆ ಈಗ ಅಂತಿಮವಾಗಿ ಒಂದು ಪಟ್ಟಿಯನ್ನು ತಯಾರು ಮಾಡಿರುವಂತದ್ದು. ಆ ಒಂದು ಪಟ್ಟಿಯನ್ನ ತೆಗೆದುಕೊಂಡು ಈಗ ದೆಹಲಿಗೆ ಹೋಗ್ತಾ ಇದ್ದಾರೆ. ಅಂತಿಮವಾಗಿ ಸಂಜೆ ನಡೆಯುವಂತಹ ಒಂದು ಸಭೆಯಲ್ಲಿ ಈ ಒಂದು ಪಟ್ಟಿಗೆ ಹೈಕಮಾಂಡ್ ನಾಯಕರು ರಾಹುಲ್ ಗಾಂಧಿ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾವ ರೀತಿಯಾಗಿ ತಮ್ಮ ಮುದ್ರೆಯನ್ನು ಒತ್ತುತ್ತಾರೆ ಅನ್ನುವಂಥದ್ದು ಈಗಿರ್ತಕ್ಕಂಥ ಕುತೂಹಲ. ಶರ್ಮಿತಾ, ಫಾಲೋ ಮಾಡಿ ದೆಹಲಿಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ. ಥ್ಯಾಂಕ್ ಯು ಕೃಷ್ಣ, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.